ಆನೇಕಲ್ ಟೌನ್ನ ವೀವರ್ಸ್ ಕಾಲೋನಿಯ 7ನೇ ಅಡ್ಡ ರಸ್ತೆಯಲ್ಲಿ ಶ್ರೀ ಕೋಟೆ ಮಾರಿಯಮ್ಮ ಭಕ್ತ ಮಂಡಳಿ ವತಿಯಿಂದ 3ನೇ ವರ್ಷದ ಶ್ರೀ ಕೋಟೆ ಮಾರಿಯಮ್ಮ ದೇವಿ ಮತ್ತು ಭದ್ರಕಾಳಿಯಮ್ಮ ದೇವಿ ಅಂಗಾಳ ಪರಮೇಶ್ವರಿ ಹಾಗೂ ಚಿಕ್ಕ ಯಲ್ಲಮ್ಮ ದೇವಿಯ ಉತ್ಸವ ಕಾರ್ಯಕ್ರಮವು ವಾರ್ಡಿನ ಜನತೆ ಹಾಗೂ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಇನ್ನು ದೇವತೆಗಳ ಉತ್ಸವದ ಅಂಗವಾಗಿ ದೇವತೆಗಳಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಲಾಗಿತ್ತು. ಹಾಗೆಯೇ ವಾರ್ಡಿನಲ್ಲಿ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರದ ಜೊತೆಗೆ ವಾದ್ಯಗೋಷ್ಠಿ ನೃತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು, ಹೋರಾಟಗಾರರು ಹಾಗೂ ಶ್ರೀ ಕೋಟೆ ಮಾರಿಯಮ್ಮ ಭಕ್ತ ಮಂಡಳಿಯವರಾದ ವಿಜಯ್, ಭಾಸ್ಕರ್, ರವಿ, ಸತೀಶ್, ಶಶಿ, ಗಗನ್, ಸುನಿಲ್ ಮತ್ತು ಕಿರಣ್, ಮನು, ಚಂದು, ಹರ್ಷ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನೋ. Bye.
ಕಟ್ಟಿಸು, ಬಾವಿಗಳನ್ನು ತೋಡಿಸು, ದೇವಸ್ಥಾನಗಳನ್ನು ಮಾಡಿಸು, ಅನ್ನಛತ್ರಗಳನ್ನು ಮಾಡಿಸು ಅಂತಕ್ಕಂಥ ಈ ಮಾತುಗಳು ನಮ್ಮ ಹಿರಿಯರು ಯಾಕೆ ಈ ರೀತಿ ಹೇಳಿದ್ದಾರೆ ಅಂತಂದ್ರೆ, ಹಸಿದವನಿಗೆ ಅವನ ಹೊಟ್ಟೆಗೆ ಒಂದಷ್ಟು ಅನ್ನ ಬಿದ್ದರೆ ಅದು ಅವನಿಗೆ ಆಗ್ತಕ್ಕಂಥ ಸಂತೋಷ ಬೇರೊಂದಿಲ್ಲ. ಈ ದೇವಸ್ಥಾನವನ್ನು ಕಟ್ಟಿಸೋದ್ರಿಂದ ಒಂದಷ್ಟು ಶಾಂತಿ ನೆಲೆಸ್ತದೆ. ಕೆರೆಗಳು ಕಟ್ಟಿಸೋದ್ರಿಂದ ಜೀವ ಜಂತುಗಳು ಉತ್ಪತ್ತಿ ಆಗ್ತವಲ್ಲ, ಅಂತರ್ಜಲ ಏನು ಮಟ್ಟ ಕುಸಿದೆಯಲ್ಲ, ಅದು ಅಂತರ್ಜಲ ಕಾಪಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಕೆರೆಗಳಿಂದ ಕಟ್ಟಿಸ್ತಕ್ಕಂಥದ್ದು ನಮ್ಮ ಹಿರಿಯರು ಹೇಳ್ಕೊಟ್ಟು ಅಂಥ ಒಂದು ಪದ್ಧತಿಯನ್ನು ಇವತ್ತು ನಮ್ಮ ವಿಜಯ ಭಾಸ್ಕರ್ ಮತ್ತು ನಮ್ಮ ಶಶಿರವರು ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ. ಯಾಕೆ ಬೇಸರ ಆಗೋದಿಲ್ಲ ಹುಡುಗರು ಕಿರ್ಚಿದ್ರೆ? ಯಾಕಂದ್ರೆ ನಾವು ಆ ಒಂದು ಕಾಲಮಾನವನ್ನು ದಾಟಿ ಬಂದಿರೋದ್ರ ಬೇಸರನೇ ಆಗೋದಿಲ್ಲ. ಯಾಕಂತಂದ್ರೆ ಇಂಥ ಒಂದು ವಾತಾವರಣ ಇವತ್ತು ಇದೆಯಲ್ಲ ಅಂತಕ್ಕಂಥ ಒಂದು ಸಂತೋಷ ಅಷ್ಟೇ. ಯಾಕಂದ್ರೆ ಇವತ್ತು ಇಂಥ ಒಂದು ಸಂಭ್ರಮಗಳನ್ನ ಸವಿಲಿಕ್ಕೆ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಚರ್ಚು, ಮಸೀದಿ, ದೇವಸ್ಥಾನಗಳು ತೆಗೆದಿರೋದಿಲ್ಲ. ಆದರೆ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಬಾರ್ಗಳು ತೆಗಿತಾವೆ ಅಂತಂದ್ರೆ ನಾವೆಲ್ಲರೂ ಕೂಡ ನಾಚಿಕೆಯನ್ನು ಬಿಟ್ಕೋಬೇಕಾಗ್ತದೆ. ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಇವತ್ತು ಅಂಥ ಒಂದು ಯುವ ಸಂಪತ್ತು ಇವತ್ತು ಬೆಳಿಗ್ಗೆ 6 ಗಂಟೆ 5 ಗಂಟೆಯಿಂದಲೇ ಬಾರ್ಗಳ ಮುಂದೆ ಹೋಗ್ತವೆ ಅಂತಂದ್ರೆ ಬೇಸರ ಆಗ್ತದೆ. ಅದಕ್ಕೆ ಇಂಥ ಒಂದು ಸಂಭ್ರಮವನ್ನ ಎಲ್ಲ ಯುವಕರು ಸೇರಿ ಸಂಭ್ರಮಿಸ್ತಾ ನಿಜಕ್ಕೂ ಇದೊಂದು ರೀತಿಯಾಗಿರ್ತಕ್ಕ ಒಳ್ಳೆ ಬೆಳವಣಿಗೆ. ಅದು ಏನೇ ಆಗಿರ್ಬೋದು. ಆ ನಿಟ್ಟಿನಲ್ಲಿ ನಾನು ವಿಜಯ ಭಾಸ್ಕರ್ ಮತ್ತು ಶಶಿರವ್ರನ್ನ ಬಹಳ ಹೃತ್ಪೂರ್ವಕವಾಗಿ ನಾನು ಅವ್ರಿಗೆ ಕೃತಜ್ಞತೆಗಳು ಸಲ್ಲಿಸಿ ತಮ್ಮೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಭಿನಂದಿಸಬೇಕಾಗ್ತದೆ. ಜೋರಾದ ಚಪ್ಪಾಳೆ ತರಬೇಕು ನಾವು.